ವರ್ಷದಂತೆ ಈ ವರ್ಷವೂ ಚಿಕ್ಕೋಡಿ ಜಿಲ್ಲೆಗಾಗಿ ಧರಣಿ ಸತ್ಯಾಗ್ರಹ ಆರಂಭ. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲ ಅಧಿವೇಶನದ ವೇಳೆ ಕಳೆದ 30 ವರ್ಷಗಳಿಂದ ಚಿಕ್ಕೋಡಿಯು ಜಿಲ್ಲೆಯಾಗಬೇಕೆಂದು ಹೋರಾಟ ನಡೆಸಿದರೂ ಸರ್ಕಾರವು ಇನ್ನೂ ಜಿಲ್ಲಾ ಘೋಷಣೆ ಮಾಡದಿರುವುದು ನಮ್ಮ ದುರ್ಘಟನೆಯಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷ ಚಂದ್ರಕಾಂತ್ ಅರಭಾವಿ ವಿಷಾದ ವ್ಯಕ್ತಪಡಿಸಿದರು. ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ, ಕಂದಾಯ ಸಚಿವರೇ ದಕ್ಷಿಣದಲ್ಲಿ 10 ಲಕ್ಷ ಜನಸಂಖ್ಯೆ ಇರುವ ಪ್ರದೇಶವನ್ನ ಜಿಲ್ಲಾ ಮಾಡಿದ್ದೀರಿ, ಆದರೆ ಉತ್ತರ ಭಾಗದ ಚಿಕ್ಕೋಡಿಯನ್ನ ನಿರ್ಲಕ್ಷ್ಯ ಮಾಡುತ್ತಿದ್ದೀರಿ. ದಯವಿಟ್ಟು ನಮ್ಮ ಜೊತೆ ಆಟ ಆಡಬೇಡಿ. ತೆರಿಗೆ ಸಂಗ್ರಹ ಮಾಡುತ್ತೀರಿ, ಉತ್ತರದಿಂದ ಅಭಿವೃದ್ಧಿ ದಕ್ಷಿಣದವರೆಗೆ ಮಾಡುತ್ತೀರಿ. ನಿಮಗೆ ನಾಚಿಕೆಯಾಗಬೇಕೆಂದು ಸರ್ಕಾರದ ಕ್ರಮವನ್ನ ತೀವ್ರವಾಗಿ ಟೀಕಿಸಿದರು. ಧರಣಿ ಸತ್ಯಾಗ್ರಹದಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಜು ಬಡಿಗೇರ್, ಮೋಹನ್ ಪಾಟೀಲ್, ಅಪ್ಪ ಸಾಹೇಬ್ ಗವಡೆ, ಶಬ್ಬೀರ್ ಮಂಗ್ಯವರ್ಕರ್, ಕಾನಪ್ಪ ಬಾಡ, ಉದಯ್ ವಾಘಮೂರಿ ಹಾಗೂ ಹಾಲಪ್ಪ ವಗ್ಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಮರ್ ಮಾಳಗೆ, ಚಿಕ್ಕಿ ನ್ಯೂಸ್ ಕನ್ನಡ, ಚಿಕ್ಕೋಡಿ. ಸರ್ಕಾರದವರ ಮತ್ತೆ ನೀವು ನಮ್ಮ ಚಿಕ್ಕೋಡಿ ಜಿಲ್ಲಾ ಮಾಡ್ಬೇಕಾದ್ರೆ ಸಬೂಬ್ ಹೇಳ್ತೀರಿ. ನೀವು ಈ ಸಬೂಬ್ ಹೇಳೋದು ಸರಿಯಲ್ಲ. ಇಲ್ಲಿ ಪರಿಸ್ಥಿತಿ ಏನೈತೆ ಅನ್ನೋದ ನೀವು ಅಲ್ಲಿ ನುಸ್ತಾ ವಿಧಾನಸಭಾದಾಗ ಅಥವಾ ಎಸಿ ರೂಮ್ದಾಗ ಕೂತ ದಕ್ಷಿಣದಾಗ ಕೂತ ನೀವು ನಮ್ಮನ್ನ ಆಟ ಆಡಿಸ್ಬೇಡ್ರಿ. ಉತ್ತರದೊಳಗ ಬಹಳ ತೊಂದರೆದಾಗಿದ್ದಾರೆ ಜನ, ರೈತರಾಗ್ಲಿ ಯುವಕರಾಗ್ಲಿ ವಿದ್ಯಾವಂತರಿಗೆ ಉದ್ಯೋಗ ಇಲ್ಲ, ಎಲ್ಲ ಬಹಳ ತೊಂದರೆದಾಗಿದ್ದಾರೋ. ನೀವು ಬರ್ದ ಉತ್ತರಕ್ಕೆ ಬರ್ರಿ. ಕಾಗವಾಡ, ಉಗಾರ, ಅಥಣಿ, ಹಾರೋಗೇರಿ, ರಾಯಬಾಗ್ ಇಂತಲ್ಲಿ ಬಂದು ನೀವು ವಾಸ್ತವ ಮಾಡಿ ನೋಡ್ರಿ. ನೀವು ವಾಸ್ತವ ಮಾಡಾಕ ನೀವು ರಸ್ತೆ ಮುಖಾಂತರ ಬರ್ರಿ. ಗ್ಲಾಸ್ ತೆಗೆದಿಟ್ಟು ಬರ್ರಿ, ಕಾರ್ ಗ್ಲಾಸ್ ಎಸಿ ಮಾಡ್ಕೊಂಡ್ ಬರ್ಬೇಡ್ರಿ. ಗ್ಲಾಸ್ ತೆಗೆದಿಟ್ಟು ಬರ್ರಿ. ನಿಮಗೆ ಗೊತ್ತಾದ ಇಲ್ಲಿ ನರಕದಾಗ ಜನ ಹೆಂಗ ಬದುಕಾಕದಾರ ಅನ್ನೋದು ಸ್ವಲ್ಪ ಆದ್ರೆ ವಿಚಾರ ಮಾಡ್ರಿ. ನುಸ್ತಾ ನೀವು ದಕ್ಷಿಣ ಅಭಿವೃದ್ಧಿ ಮಾಡಬೇಡ್ರಿ. ತೆರಿಗೆ ತಗೋತೀರಿ ಉತ್ತರದವ್ರ ಕಡೆಯಿಂದ, ಮತ್ತೆ ಅಭಿವೃದ್ಧಿ ಮಾಡ್ಕೋತೀರಿ ದಕ್ಷಿಣದ. ನಿಮ್ಗೆ ನಾಚಿಕೆ ಬರ್ಬೇಕು. 10 ಲಕ್ಷ ಜನಸಂಖ್ಯೆಗೆ ನೀವು ಜಿಲ್ಲಾಗಳು ಮಾಡ್ಕೊಂಡಿದ್ದೀರಿ. ನಮ್ದು 50 ಲಕ್ಷ ಜನಸಂಖ್ಯೆ ಇದ್ರೂ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ಜಿಲ್ಲಾ ಮಾಡಾನಿಲ್ಲ. ಯಾಕೆ ನಮ್ಮ ಜನಪ್ರತಿನಿಧಿಗಳು ಹಿಂದೇಟ್ ಹಾಕ್ತಾರೋ ನಮ್ಗೆ ಗೊತ್ತಿಲ್ಲ. ಈ ಕಳೆದ 2 ದಿನಗಳ ಹಿಂದ್ಗಡೆ ಅಧಿವೇಶನದಲ್ಲಿ ಸನ್ಮಾನ್ಯ ದುರ್ಯೋಧನ ಐಹೊಳೆ ಸಾಹೇಬ್ರು ಇರ್ಬೋದು, ರಾಜು ಕಾಗೆ ಇರ್ಬೋದು, ಸಹೋದರಿ ಶಶಿಕಲಾ ಜೊಲ್ಲೆ ಮೇಡಮ್ ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಅಣ್ಣ ಇರ್ಬೋದು, ಇವರೆಲ್ಲರೂ ಕೂಡ ಚಿಕ್ಕೋಡಿಯನ್ನು ಮಾಡ್ಬೇಕಂತ ಹಕ್ಕೊತ್ತಾಯ ಮಾಡಿದ್ದಾರೆ. ಆ ಹಿನ್ನೆಲೆ ಒಳಗ ಇನ್ನೂ ಉಳಿದಿರ್ತಕ್ಕಂಥ ನಮ್ಮೆಲ್ಲ ಜನಪ್ರತಿನಿಧಿಗಳು ಬೆಳಗಾವಿ ಜಿಲ್ಲೆಯಲ್ಲಿ 18 ಜನ ವಿಧಾನ ಪರಿಷತ್ ವಿಧಾನಸಭೆಯ ಸದಸ್ಯರಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಒಮ್ಮತದ ಧ್ವನಿಯನ್ನು ಎತ್ತಿ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಮಾಡಿದ್ರೆ ಬಹಳಷ್ಟು ಅನುಕೂಲಗಳಾಗ್ತವೆ. ಯಾಕಂದ್ರೆ ನಿಪಾನಿ 20-22 ಕಿಲೋಮೀಟರು, ರಾಯಬಾಗ್ 20-22 ಕಿಲೋಮೀಟರು, ಹುಕ್ಕೇರಿ 20 ಕಿಲೋಮೀಟರು, ಹೀಗೆ ಎಲ್ಲ ಕಾಗವಾಡ ಕೂಡ ಅತ್ಯಂತ ಸಮೀಪ. ಈ ಎಲ್ಲ ಸಮೀಪ ತಾಲೂಕುಗಳು ಇರೋದ್ರಿಂದ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಣೆ ಮಾಡಿದರೆ ಎಲ್ಲ ರೈತಾಪಿ ವರ್ಗ ಇರ್ಬೋದು, ವ್ಯಾಪಾರಸ್ಥರಿರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಪದವೀಧರ ವಿದ್ಯಾರ್ಥಿಗಳನ್ನು ಕೂಡ ಜಿಲ್ಲೆ ಆದ್ರೆ ಬಹಳಷ್ಟು ಇಂಡಸ್ಟ್ರಿಯಲ್ ಬರೋದ್ರಿಂದ ನಿರುದ್ಯೋಗಿ ಸಮಸ್ಯೆನೂ ಕೂಡ ಹೋಗ್ಲಾಡಿಸ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಈ ಒಂದು ಚಳಿಗಾಲದ ಅಧಿವೇಶನ ಇವತ್ತಿಗೆ 5 ದಿನ ಮುಕ್ತಾಯ ಆಗ್ತಾ ಇದೆ. ಉಳಿದಿರ್ತಕ್ಕಂಥ 5 ದಿನಗಳಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ವಿಧಾನ ಪರಿಷತ್ ಸದಸ್ಯರಿರ್ಬೋದು, ಲೋಕಸಭಾ ಸದಸ್ಯರಿರ್ಬೋದು, ವಿಧಾನಸಭೆಯ ಸದಸ್ಯರು ಎಲ್ಲರೂ ಕೂಡ್ಕೊಂಡು ಒಮ್ಮತದ ನಿರ್ಣಯವನ್ನ ಸಂಜೆಗೆ ಒಂದು ಸಭೆಯನ್ನು ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ತಿಳ್ಕೊಂಡು ತಾವೆಲ್ಲ ಘಂಟಾಘೋಷವಾಗಿ ಅಲ್ಲಿ ಧರಣಿಯನ್ನು ಮಾಡಿದ್ರೆ ಸದನದ ಒಳಗಡೆ ತಾವೆಲ್ಲ ಹಕ್ಕೊತ್ತಾಯನ್ನು ಮಂಡಿಸಿದ್ರೆ ಚಿಕ್ಕೋಡಿ ಜಿಲ್ಲೆ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಒಂದ್ ವೇಳೆ ಉಳಿದ 5 ದಿನಗಳ ಅಧಿವೇಶನದಲ್ಲಿ ಈ ಜಿಲ್ಲೆಯನ್ನ ಘೋಷಣೆ ಮಾಡದೇ ಹೋದದ್ದಾದ್ರ ಮುಂದಿನ ದಿನಗಳಲ್ಲಿ ದಿವಂಗತ ಉಮೇಶ್ ಕತ್ತಿ ಅವರು ಹೇಳಿದಂತೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ವಿಶೇಷ ಉತ್ತರ ಕರ್ನಾಟಕದ ಜಿಲ್ಲೆ ರಾಜ್ಯವನ್ನ ಮಾಡಿ ಕಿತ್ತೂರು ಕರ್ನಾಟಕವನ್ನ ಮಾಡಿ ಆದ್ರೂ ಕೂಡ ಚಿಕ್ಕೋಡಿ ಜಿಲ್ಲೆಯನ್ನ ಘೋಷಣೆ ಮಾಡತಕ್ಕಂಥ ಕಾಲ ಸನ್ನಿಹಿತವಾಗದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಾನು ಚಂದ್ರಶೇಖರ ಅರಭಾವಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕೋಶಾಧ್ಯಕ್ಷರು.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 76764 74747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.